ಇದು ಒಂದು ನಮ್ಮ ಜಿಗಳಬೆಲೆ ಅಗ್ರಿಕಲ್ಚರ್ ಫಾರ್ಮ್ ಆ್ಯಂಡ್ ನರ್ಸರಿನಲ್ಲಿ ನಾವು ತುಂಬ ವೆರೈಟಿಯ ಪೈನಾಪ್ಗಳನ್ನು ಬೆಳೆದಿದ್ವಿ. ಈ ಸರಿ ಆಗಲೇ ಒಂದು 32 ವೆರೈಟಿ ಇದುವರೆಗೆ ಕುಯ್ದಿದ್ದೀವಿ. ಅದರಲ್ಲಿ ಕೆಲವುದ್ರದ್ದು ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ, ಕೆಲವೊಂದು ತುಂಬ ವಿಶೇಷ ಇದ್ದಿದ್ದನ್ನ ಮಾತ್ರ ಮಾಡಿದ್ವಿ ನಾವು. ಅದರಲ್ಲಿ ಇದೊಂದು ಅನಾನಸ್ ಮ್ಯುಟೇಷನ್ ಅಂತ ಹೇಳ್ಕೊಂಡು ಒಂದು ವೆರೈಟಿ. ಇದು ನಮ್ಮ ಈ ಅನಾನಸ್ಗಳ ಎಲೆಗಳು ಹೀಗೆ ಮೇಲೆ ಹೋಗ್ತದೆ, ಆದರೆ ಇದ್ರದ್ದು ಮಾತ್ರ ಹೀಗೆ ಕೆಳಗೆ ಬರುವಂಥದ್ದು. ಇದು ಫುಲ್ ಕೆಳಗೆ ಬರುತ್ತಿದ್ದು ಒಂದು ನೋಡಲಿಕ್ಕೂ ಭಾಳ ಚೆಂದ. ಆದರೆ ಇದ್ರದ್ದು ನಾನು ಮೊದಲೊಂದು ಸರಿ ಹೇಳಿದ್ದೆ, ಇದ್ರ ಹಣ್ಣು ಮಾತ್ರ 2 kgಕ್ಕಿಂತ ಮೇಲೆ ಬರೋದಿಲ್ಲ ಅಂತ ಹೇಳ್ಕೊಂಡು, ಅಷ್ಟೇ ಬರ್ಬೋದು ಅಂತ ಹೇಳ್ಕೊಂಡು. ನೋಡಿ, ಇದು ಈ ಥರ ಬರುವಂಥ ಪೈನಾಪಲ್. ಇದು ಅಷ್ಟೇ ಒಂದು 2 kg ಅಂದಾಜು ಇರ್ಬೋದು ಅಷ್ಟೇ. ಇದು ಅದಕ್ಕಿಂತ ಇದೇನಿಲ್ಲ. ಆದರೆ ಹಣ್ಣು ಹೇಗಿದೆ ಅಂಥೇಳಿ ಇನ್ನೂ ಗೊತ್ತಿಲ್ಲ ನಾನು. ಅಂದರೆ ಇದು ಮೊದಲನೇ ಫಲ ಆಗಿದ್ದರಿಂದ ಇದುವರೆಗೆ ನಾವು ಟೇಸ್ಟ್ ಮಾಡಿದ್ದೇವೆ ನಾನು. ಇದು ಸ್ವಲ್ಪ ಹಣ್ಣಾಗಿ ಜಾಸ್ತಿ ಆಗಿದೆ, ಅಂದರೆ ನಾವು ಇದನ್ನು ನೋಡಲಿಕ್ಕೆ ಹೋಗಿಲ್ಲ. ಇದು ಈ ಥರ ಇದೆ, ಸ್ವಲ್ಪ ಪಲ್ಪ್ ಜಾಸ್ತಿ ಇದೆ. ಇದು ಹುಳಿ ಕಡಿಮೆ ಇದೆ, ಆದರೆ ಹಂಗಂತೇಳಿ ತುಂಬ ಸ್ವೀಟ್ ಇಲ್ಲ, ಆದರೆ ಚೆನ್ನಾಗಿದೆ. ಈ ದಂಟು ಕೂಡ ತಿನ್ಲಿಕ್ಕೆ ಬರುವ ಹಾಗಿದೆ. ಇದು ಸ್ವಲ್ಪ ಜಾಸ್ತಿ ಇದೆ. ಒಳ್ಳೆ ಚೆನ್ನಾಗಿದೆ. ಆದರೆ ಇದರದ್ದು ಗಿಡ ಮಾತ್ರ ನೋಡ್ಲಿಕ್ಕೆ ಭಾಳ ಚೆಂದ ಇದೆ. ಪೈನಾಪಲ್ಲಲ್ಲೇ ಇದೊಂಥರ ಡಿಫ್ರೆಂಟ್ ಆಗಿರುವಂಥದ್ದು. ಇದು ಹಣ್ಣು ಬರುವಾಗಲೂ ಅಷ್ಟೇ ನೋಡಲಿಕ್ಕೆ ಒಳ್ಳೆ ಚೆಂದ ಇರುವಂಥದ್ದು.